ಪಂಚರಾಜ್ಯ ಚುನಾವಣೆ, ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಗಲಾಟೆಯ ನಡುವೆ ಕರ್ನಾಟಕದಲ್ಲಿ 1 ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆನೂ ಮುಗಿತಿವತ್ತು. ನ್ಯಾಯಾಲಯದ ಆದೇಶದ ಮೇರೆಗೆ, ಹೈಕೋರ್ಟ್ನ ಆದೇಶದ ಮೇರೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ನಡೆಯಿತು. ತಿರಸ್ಕಾರಗೊಂಡಿದ್ದ 279 ಮತಗಳ ಮರು ಎಣಿಕೆ ನಡೆಯಿತು. ಫಲಿತಾಂಶದಲ್ಲಿ ಯಾವುದೇ ಬದಲಿಲ್ಲ ಅಂತ ಚುನಾವಣಾಧಿಕಾರಿ ಘೋಷಣೆ ಮಾಡಿದ್ರು. ಶೃಂಗೇರಿಯಲ್ಲಿ ಕಾಂಗ್ರೆಸ್ ಗೆದ್ದಿದೆ, ರಾಜೇಗೌಡರು ಶಾಸಕರಾಗಿದ್ದಾರೆ. ಗೆದ್ದದ್ದು 2023ರ ವಿಧಾನಸಭಾ ಚುನಾವಣೆಗಳಲ್ಲಿ ಗೆದ್ದದ್ದು ಕೇವಲ 201 ಮತಗಳ ಅಂತರದಿಂದ. 1822 ಅಂಚೆ ಮತಗಳ ಬಂದಿದ್ವು. ಅವುಗಳ ಪೈಕಿ 279 ರಿಜೆಕ್ಟ್ ಆಗಿದ್ವು, ತಿರಸ್ಕೃತಗೊಂಡಿದ್ದವು. ಆ ತಿರಸ್ಕೃತಗೊಂಡ ಮತಗಳ ಮರುಪರಿಶೀಲನೆ ನಡೀಬೇಕು ಅಂತ ರಾಜೇಗೌಡರ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ಸೋತಿದ್ದ ಜೀವರಾಜ್ ಹೈಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಆದೇಶದ ಮೇರೆಗೆ ಇವತ್ತು ಅಂಚೆ ಮತಗಳ, ತಿರಸ್ಕೃತಗೊಂಡಿದ್ದ ಅಂಚೆ ಮತಗಳ ಮರು ಎಣಿಕೆ ನಡೆಯಿತು. ಫಲಿತಾಂಶದಲ್ಲಿ ಯಾವುದೇ ಬದಲಿಲ್ಲ ಅಂತಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಾಸಕರ ಬೆಂಬಲಿಗರ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀವಿ. ನಮಗೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟಿದ್ದು ನಮ್ಮ ಜಯ ಸಿಕ್ಕೇ ಸಿಗುತ್ತೆ ಅಂತ. ಆದ್ರಿಂದ ಆ ಜಯ ಸಿಕ್ಕಿದೆ. ಅವರ ಒಂದು ಒಳ್ಳೆತನಕ್ಕೆ, ಅವರ ಸತ್ಯಕ್ಕೆ ಜಯ ಅಂತ ನಾನು ಹೇಳಕ್ ಬಯಸ್ತೀನಿ. ಶೃಂಗೇರಿ ಕ್ಷೇತ್ರದ ಶಾಸಕರಿಗೆ ಸಮಯವನ್ನು ವ್ಯರ್ಥ ಮಾಡೋಕ್ಕೆ ಬಿಡಬೇಡಿ. ಹಾಗೆ ಅವರು ಅವರಿಗೆ ತುಂಬಾನೇ ತೊಂದರೆ ಕೊಡ್ತಾ ಇದ್ದಾರೆ. ಇನ್ನೊಬ್ಬರಿಗೆ ರಿಪೀಟ್ ಮಾಡಿಬಿಡಿ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು. ಜೈ TDR, ಜೈ TDR. 100% ನಾವು ವಿಜಯೋತ್ಸವ ಆಚರಿಸ್ತೀವಿ. 3ನೇ ಸಲ ಗೆದ್ದಿದ್ದಾರೆ ನಮ್ಮ MLA. ಈಗ 5ನೇ ವರ್ಷ ಮತ್ತೆ ಕೊಡ್ಲಿ ಎಕ್ಸ್ಟ್ರಾ. ಆ ಸಂದರ್ಭದಲ್ಲಿ ಕೌಂಟಿಂಗ್ ಆಗಂತ ಸಂದರ್ಭದಲ್ಲಿ ಬಿಜೆಪಿಯರು ಮತ್ತು ಕಾಂಗ್ರೆಸ್ನ ಎಲ್ಲ ಕೌಂಟಿಂಗ್ ಏಜೆಂಟ್ಗಳು ಸರಿಯಾಗಿ ಪರಿಶೀಲನೆ ಮಾಡಿದ್ರು. ಜೀವರಾಜ್ ಅವರಿಗೆ ಬೇರೆ ಕೆಲಸ ಇಲ್ಲ, ಹಾಗಾಗಿ ರಾಜಕೀಯದಲ್ಲಿ ನಿರುದ್ಯೋಗಿ ಆಗಿರೋದ್ರಿಂದ ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈಗಲಾದರೂ ಕೂಡ ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಇನ್ನಾದರೂ ಕೂಡ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತೇಳಿ ಅವರಲ್ಲಿ ನಾನು ಆಗ್ರಹನ ಮಾಡ್ತೀನಿ. ನಮಗೆ ನಿಜವಾಗ್ಲೂ ನಾವು ನಂಬಿಕೆ ಇಟ್ಟಿದ್ದು ನಮ್ಮ ಜಯ ಸಿಕ್ಕೇ ಸಿಗುತ್ತೆ ಅಂತ. ಆದ್ರಿಂದ ನಿಷ್ಪಕ್ಷಪಾತವಾಗಿ ನಡೆದಿತ್ತು ಮತ ಎಣಿಕೆ. ಆದರೂ ಬಿಜೆಪಿ ಅಭ್ಯರ್ಥಿ ಕೋರ್ಟಿಗೆ ಹೋದ್ರು. ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದ್ರು. ಈಗ ನ್ಯಾಯ ಸಿಕ್ಕಿದೆ ಅಂದ್ರು ಶಾಸಕ TD ರಾಜೇಗೌಡರು. ಅಗ್ನಿ ಪರೀಕ್ಷೆ ಅಂತ ಹೇಳಕ್ಕೆ ಬರೋದಿಲ್ಲ. ಚುನಾವಣೆ ಅವ್ರ ಕಡೆ ಏಜೆಂಟ್ಗಳಿದ್ದು, ನಮ್ಮ ಕಡೆ ಏಜೆಂಟ್ಗಳಿದ್ದು, ಅವ್ರ ಕ್ಯಾಂಡಿಡೇಟ್ಗಳಿದ್ದು. ನಾನೇ ಆ್ಯಕ್ಚುಲಿ ತಡವಾಗಿ ಬಂದೆ. ಯಾವುದೇ ನಿಷ್ಪಕ್ಷಪಾತವಾದಂಥ ಮತ ಎಣಿಕೆ ಆಗಿದೆ ಅಂತ ನಮಗೆ ವಿಶ್ವಾಸ, ನಂಬಿಕೆ ಇತ್ತು. ಅದು ಯಾಕೆ ಕೋರ್ಟಿಗೆ ಹೋದ್ರು ಅಂತ ಗೊತ್ತಿಲ್ಲ. ಬರೀ ಕೋರ್ಟಿಗೆ ಮರು ಮತದಾನದ ಎಣಿಕೆ ಮಾತ್ರ ಅವ್ರು ಹಿಡ್ಕೊಂಡು ಹೋಗಿದ್ರೆ ನಾವು ಕೋರ್ಟಿಗೆ ಹೋಗ್ತಿರಲಿಲ್ಲ, ಅಪೀಲ್ ಮಾಡೋಕ್ಕೆ ಹೋಗ್ತಿರಲಿಲ್ಲ. ಕೋರ್ಟ್ ಏನು ವರ್ಡಿಕ್ಟ್ ಕೊಡ್ತದೆ ಅದಕ್ಕೆ ಬದ್ಧ ಆಗ್ತಾಯಿತ್ತು. ಅದ್ರ ಜೊತೆ ಒಂದಷ್ಟು ಆರೋಪಗಳನ್ನು ಮಾಡಿದ್ದು, ಸುಳ್ಳು ಆರೋಪಗಳನ್ನು. ಅದಕ್ಕೇನು ಲೆಕ್ಕ ಇತಿ ಮಿತಿ ಇಲ್ದಲೇ ಒಂದಷ್ಟು ಆರೋಪಗಳನ್ನು ಮಾಡಿದ್ರು.
ಆ ಆರೋಪದಲ್ಲಿ ನನಗೆ ನ್ಯಾಯ ಕೇಳಬೇಕಾಗಿತ್ತು. ನನಗೆ 13 ವರ್ಷದಿಂದ ನಿರಂತರವಾಗಿ ಕಿರುಕುಳ ಕೊಟ್ಕೊಂಡು ಬಂದೆ. ಅದು ಯಾರಿಗೆ ಗೊತ್ತಿಲ್ಲ, ನಾನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗೋದು. ಅಲ್ಲ, ಅದು ನೋವಾಯಿತು ಮನಸ್ಸಿಗೆ. ಇಡೀ ರಾಜ್ಯದಲ್ಲಿ ಇಲ್ಲಿ ಇಂಥವ್ರು ಒಂದು 2-3 ಜನ ಇದ್ದಾರೆ ಅಷ್ಟೇ. ಇಡೀ ರಾಜ್ಯದಲ್ಲಿ ನಾವು ವಿಧಾನಸಭೆಯಲ್ಲಿ ಇರ್ತೀವಿ, ನಾವು ಅಧಿವೇಶನದ ಒಳಗಡೆ ನಾವೇನು ಮಾತಾಡಬೇಕು, ಪಕ್ಷದ ಪರ ಅಭಿವೃದ್ಧಿ ಪರ ಮಾತಾಡ್ತೀವಿ. ಹೊರಗಡೆ ಬಂದು ನಾವೆಲ್ಲ ಸ್ನೇಹಿತರಾಗಿರ್ತೀವಿ. ಇವ್ರದೊಂದು ವಿಚಿತ್ರ ಕ್ಯಾರೆಕ್ಟ್ರು, ಅದು ಕಣ್ಣಿರಲ್ಲ. ನಮ್ಮ ಕಾರ್ಯಕರ್ತರ ಶ್ರಮ, ನಮ್ಮ ಕಾರ್ಯಕರ್ತರ ಜೊತೆ ಮಿಂಗಲ್ ಆಗ್ತಾಯಿಲ್ಲ, ಹಳ್ಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ಸಂಪೂರ್ಣ ತೊಡಸ್ಕೊಳಕ್ಕಾಗ್ತಾ ಇಲ್ಲ. ಇವ್ರ ಕಿರುಕುಳ, ಇವರು ಕೋರ್ಟು, ನ್ಯಾಯಾಲಯ, ಲಾಯರ್ ಮನೆ, ಇದರಲ್ಲೇ ನಮ್ಮದು ಭಾಳ ದಿನ ಕಳಿಸಿದ್ರಲ್ಲ ಅಂತ ನೋವಾಯಿತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.